ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏಕಾದಶಿ ಇತ್ತಲ್ಲ ನೆನ್ನೆ. ಇವತ್ತು ಏಕಾದಶಿ ಉಪವಾಸ ಇರ್ತಾರಲ್ಲ, ಹಬ್ಬ ಯಾರೆಲ್ಲ ಮಾಡ್ತಾರೆ ಅವ್ರ ಮನೇಲಿ. ನಮ್ಮ ಮನೇಲಿ ಹಬ್ಬ ಮಾಡಲ್ಲ. ನಮ್ಮ ಚಿಕ್ಕತ್ತೆ ಮನೇಲಿ ಹಬ್ಬ ಮಾಡ್ತಾರೆ, ಅಂದರೆ ಮಂಜೂರು ಚಿಕ್ಕಮ್ಮ ಮನೇಲಿ, ಅಮ್ಮ ಅವ್ರ ಮನೇಲಿ. ಅದಕ್ಕೆ ಅವರು ಊಟಕ್ಕೆ ಕರೆದಿದ್ರು ಇವತ್ತು. ಹೋಗೋಣ ಅಂತ ಬೆಳಗ್ಗೆನೇ ಚಿಂಟು ಸ್ಕೂಲಿಗೆ ಹೋಗೋಷ್ಟರಲ್ಲೇ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ. ಬಟ್ ಮಗನಿಗೆ ಟೆಸ್ಟ್ ನಡೀತಾ ಇದ್ದಲ್ಲ, ಮ್ಯಾಕ್ಸ್ ಬೇರೆ ಐತಿ ಇವತ್ತು. ಸೊ ಬೆಳಗ್ಗೆ ಎದ್ದು ಹಸ್ಬೆಂಡ್ ಬೆಳಗ್ಗೆಯಿಂದ ಓದಿಸ್ತಾ ಇದ್ರು. ನಾನು ಸ್ವಲ್ಪ ಕೆಲಸಗಳೆಲ್ಲ ಏನಿರುತ್ತೆ ಅದನ್ನ ಮಾಡ್ಕೋತಾ ಇದ್ದೆ. ಸ್ವಲ್ಪ ಎದ್ದಿದ್ದು ಲೇಟ್ ನಾನು ಇವತ್ತು. ನಿನ್ನೆ ಗೋಬಿ ತಿಂದೆ ಅಂತ ಹೇಳಿದೆ ಅನಿಸುತ್ತೆ ಲಾಸ್ಟ್ ವ್ಲಾಗಲ್ಲಿ. ಫುಲ್ಲು ಸ್ಟಮಕ್ ಪೇಯ್ನ್ ಅಂದರೆ ಸ್ಟಮಕ್ ಪೇಯ್ನು, ಇರೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಅಷ್ಟು ಸ್ಟಮಕ್ ಪೇಯ್ನ್ ಆಗ್ತಾಯಿತ್ತು. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಅದಕ್ಕೆ ಹೇಳೋದು ಪ್ರೆಗ್ನೆಂಟ್ ಟೈಮಲ್ಲಿ ಏನೂ ತಿನ್ನಬಾರ್ದು ಅಂತ ಹಸ್ಬೆಂಡ್ ಹೇಳಿದ್ರು. ಯೂಶ್ವಲಾಗಿ ಗೋಬಿ ತಿನ್ನಲ್ಲ ನಾನು, ಮಶ್ರೂಮೇ ತಿನ್ನೋದು. ಬಟ್ ಏನಕ್ಕಾದ್ರೂ ತಿನ್ನಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು ನೆನ್ನೆ. ಇವತ್ತು ಯಾವುದೇ ಥರ್ಸ್ಡೇ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಮಾಡ್ತಾರೆ. ಅವರು ಮಂಜು ಅವರ ಚಿಕ್ಕಮ್ಮ, ನನ್ನ ಚಿಕ್ಕತ್ತೆ ಅವ್ರ ಮನೇಲಿ ಏಕಾದಶಿದು ಹಬ್ಬ ಮಾಡ್ತಾರೆ. ಸೊ ಅದಕ್ಕೆ ಊಟಕ್ಕೆ ಕರೆದಿದ್ದಾರೆ, ಹೋಗಬೇಕು. 8:30 ಆಗ್ಬಿಟ್ಟಿದೆ ಟೈಮು. ಮಗನಿಗೆ ಏನಾದರೂ ಮಾಡ್ಕೊಬಿಟ್ಟು ಆಮೇಲೆ ನಾವು ಹೋಗೋಣ ಅಂತಂದರೆ ಇಲ್ಲ, ಅವನು ಕರ್ಕೊಂಬನ್ನಿ ಹಂಗೆ ಬಾಕ್ಸ್ ಹಾಕೊಂಡು ಹೋಗೋರಂತೆ ಅಂತ. ಬಟ್ ಅವ್ನಿಗೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಸೊ ಅದಕ್ಕೆ ಮಂಜು ಓದಿಸ್ತಾ ಕೂತಿದ್ರು. ನಾನು ಎದ್ದಿದ್ದು ಲೇಟ್ ಇವತ್ತು, ಯಾಕೋ ಗೊತ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಇಲ್ಲಿ ಕರೆಕ್ಟಾಗಿ ಫುಲ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಷ್ಟು ಪೇಯ್ನ್ ಆಗ್ತಿತ್ತು ಅಂದರೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಂಗಾಗ್ಬಿಟ್ಟಿತ್ತು. ಬಟ್ ಈವ್ನಿಂಗ್ ಎಲ್ಲ ಕುತ್ಕೊಂಡ್ರೆ ನೋವ್ತಾಯಿತ್ತು. ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಮಲ್ಕೊಂಡೆ ಟಿ ವಿ ನೋಡೋದು ಆ ಥರ ಮಾಡಿದೆ, ಸರಿ ಹೋಗ್ತಿತ್ತು. ಬಟ್ ರಾತ್ರಿ ಮಲ್ಕೊಂಡು ನೋವ್ತಾನೇ ಇತ್ತು, ನಿಜನೇ ಬರಲಿಲ್ಲ. ಒಂಥರ ಭಯ. ಏನಾಯಿತು ಗೊತ್ತಾ, ಆ್ಯಕ್ಚುಲಿ ಗೋಬಿ ತಿಂದಿದ್ದೆ. ಅದಕ್ಕೆ ಏನಾಯಿತು ಗೊತ್ತಿಲ್ಲ. ಅದಕ್ಕೇನೋ ಮಂಜು ಹೇಳೋದ್ರು ಬೇಡ ಗೋಬಿ, ಮನೇಲೇ ಮಾಡೋಣ ಅಂತ ಕೋಸ್ ತಂದಿದ್ದೆ, ಎಲೆ ಕೋಸ್ ಬರುತ್ತಲ್ಲ ಅದು. ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ತರಿಸೋಣ ಅಂತ ನೆನೆ ಅಂಗಡಿಯಲ್ಲಿ ಆರ್ಡ್ರ್ ಮಾಡಿದೆ. ಮಶ್ರೂಮ್ ಚಿಲ್ಲಿ ಮತ್ತು ಗೋಬಿ ತರಿಸಿದ್ದೆ. ಮಂಜು ಹೇಳಿದ್ರು ಮಶ್ರೂಮ್ ಮಾತ್ರ ತಿನ್ನು, ಗೋಬಿ ತಿನ್ಬೇಡ. ತಿನ್ನೋದೇ ಇಲ್ಲ, ಯೂಶ್ವಲಾಗಿ ನಾವು ಗೋಬಿನೇ ತಿನ್ನಲ್ಲ. ಆ ಗೋಬಿ ಹಿಂಗೆ ಮಾಡ್ತಾರೆ ನೋಡಿರ್ತೀವಲ್ಲ, ಏನೋ ಆಸೆ ಆಗ್ತಾಯಿತ್ತು ತುಂಬ. ಯಾಕೆ ಆಸೆ ಪಡ್ತಾ ಇದ್ದೀರಲ್ಲ, ಒಂದು ದಿವಸ ತಿನ್ನೋಣ ಅಂದ್ಬಿಟ್ಟು. ಮಂಜು ತಿನ್ನಲೇ ಇಲ್ಲ, ಅವ್ರು ಬರೀ ಮಶ್ರೂಮ್ ತಿಂದರು. ನಾನು ಮಗ ಮಾತ್ರನೇ ತಿಂದಿದ್ದು. ಅದು ಏನಾಯಿತು ಉತ್ತರ ಕೊಟ್ಟ, ಇಲ್ಲಿ ಫುಲ್ ಪೇಯ್ನ್. ನನಗೆ ಒಂಥರ ಉತ್ಕೊಂಡಿದ್ದೀರೋ ಅನ್ನೋ ಥರ ಫೀಲು, ಒಂಥರ ಭಯ ಅನಿಸ್ತಾನೆ ಇತ್ತು. ಅದಕ್ಕೆ ಬೆಳಗ್ಗೆ ಲೇಟು. ಹಸ್ಬೆಂಡ್ ಅದಕ್ಕೆ ಅದು ತಿನ್ಬೇಡ ಗೋಬಿ ಎಲ್ಲ ಹೆಂಗೆ ಅಂತ ಕಸ ಎಲ್ಲ ಗುಡಿಸಿದ್ರು. ಅವರೇ ಹಿಂಗೆ ಮಾಡಬೇಡ, ಏನೋ ಮಾಡಿಬಿಡ್ತೀವಿ ಆಮೇಲೆ ಹಂಗೆ. ಬಟ್ ಅದಕ್ಕೆಲ್ಲ ಏನೋ ಆಗಿರ್ತೇನೋ. ಬಟ್ ಇವಾಗ ಅದೆಲ್ಲ ಸರಿ ಹೋಗಿದೆ, ಹೋಗ್ತಾ ಇಲ್ಲ ಇವಾಗ ಹೊರಡಬೇಕು. ಏನೂ ಕೆಲಸ ಆಗಿಲ್ಲ ಮನೇಲಿ. ಕಿಚನೆಲ್ಲ ಕ್ಲೀನ್ ಆಗಿದೆ ರಾತ್ರಿನೇ. ಇವಾಗ ಹಸ್ಬೆಂಡ್ ಕಸ ಗುಡಿಸ್ತಾರೆ, ಮನೆ ಓಡಿಸಿ. ಪೂಜೆ ಸಂಜೆ ಮಾಡೋಣ ಅಂತ. ನಾಳೆ ಇದು ಆಷಾಢ ಶುಕ್ರವಾರ ಅಲ್ಲ, ಅಂದರೆ ಮನೇಲಿ ಪೂಜೆ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು 3 ಆಷಾಢ ಶುಕ್ರವಾರ ಏನೋ ಬರುತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಂಜೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ನಾಳೆ. ಸೊ ಬೆಳಗ್ಗೆನೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನನ್ನ ಮಗ ರೆಡಿ ಆಗಿದ್ದಾನೆ. ಇವತ್ತು ಮ್ಯಾಥ್ಸ್ ಇದೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಅವರಪ್ಪ ಬೈತಾ ಇದ್ರು, ಏನು ಮ್ಯಾಥ್ಸು ಅಂತ. ನೋಡಬೇಕು. ಬನ್ನಿ ಹೋಗ್ಬಿಟ್ಟು ಆಮೇಲೆ ಬಂದು ಕನ್ಸಿಲ್ ಮಾಡ್ತೀನಿ. ಮಗನ ಫುಲ್ ರೆಡಿ ಮಾಡಿ 8:30ಗೆ ಕರೆಕ್ಟಾಗಿ ಬಿಟ್ವಿ ಮನೆ. ಒಂದು ಹಾಫ್ ಆನ್ ಅವರ್ 9-10ಗೆ ಸ್ಕೂಲ್ ಒಳಗೆ ಇರಬೇಕು ಅವರು. ಅದಕ್ಕೆ ಅವ್ನು ಬ್ಯಾಗ್ ತೊಗೊಂಬಂದು ಕೆಳಗೆ ಇಟ್ಬಿಟ್ಟಿದ್ದೀನಿ. ಹಾಗೆ ಕರ್ಕೊಂಬಂದು ಹಂಗೆ ಹೋಗ್ಬೋದಲ್ಲ ಅಂತ ಬಾಕ್ಸು ಎತ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೇ ಹಾಕ್ಕೊಂಡು ಹೋಗುವಂತೆ, ನೀನು ಏನು ಮಾಡಬೇಡ ಅಂತ. ಸೊ ಅಮ್ಮ ಮನೆಗೆ ಬಂದು ಅಮ್ಮ ರೆಡಿ ಆಗಿದ್ಲು, ಹೊರಟ್ಲು. ಅವಳು ಕಾಲೇಜ್ಗೆ ಹೋಗ್ಬೇಕಲ್ಲ, ಅವಳು ಹೋಗೋಷ್ಟಲ್ಲಿ ಬರೋಣ ಅಂತ ಬಂದಿದ್ದು. ಸೊ ಇಲ್ಲಿ ಪೂಜೆ ಮಾಡಿ ಎಡೆ ಎಲ್ಲ ಹಾಕಿಟ್ಟಿದ್ರು. ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ನಾವು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿರೋ ಅಡುಗೆಗಳೆಲ್ಲ ಎಲ್ಲ ತಿಂದು ಅವರು ಅಲ್ಲಿ ಅವ್ರ ಮನೆ ಹತ್ರ ಇರೋವಂಥವನ್ನೆಲ್ಲ ಕರೆದು ಊಟ ಹಾಕಿರೋದು. 4 ಗಂಟೆಗೆ ಎದ್ದು ಎಷ್ಟು ಅಡುಗೆಗಳು ಮಾಡಿದ್ರು ಗೊತ್ತಾ, ತುಂಬ ಚೆನ್ನಾಗಿದ್ದೆಲ್ಲ. ಊಟ ಆಯಿತು ನಮ್ಮದು. ನನ್ನ ಮಗಂದು ಊಟ ಆಯಿತು. ಟೈಮ್ ಆಗಿಲ್ಲ ಮಗನೇ. ಅಮ್ಮ ಅಚ್ಚು ಎಲ್ಲ ಹೊರಡ್ರು. ನಾವು ಹೊರಡೋದಿನ ಪಾಯಸ ತಿನ್ಬಿಟ್ಟು ಮತ್ತೆ ಇಲ್ಲಿ ಬಂದು ಎಷ್ಟೊತ್ತಾಗುತ್ತೋ ಅಂತ. ಸ್ವಲ್ಪ ಹೊತ್ತು ಯಾರೋ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡ್ತಾ ಇರೋದು. ಚೆನ್ನಾಗಿ ಕಾಣಿಸ್ತೈತೆ. ಹಾಗೆ ಊಟ ಎಲ್ಲ ತಿಂದು ಹೊರಡೋಣ ಅಂತ ಮಗನಿಗೆ ಟೈಮ್ ಆಗಿಬಿಟ್ಟಿತ್ತಲ್ಲ. ಆಂಟಿ ಇರೋ ಸ್ವಲ್ಪ ಹೋಗು ಅಂತ ಅಂದರು. ಬಟ್ ನಾನು ಒಂದೇ ಗಾಡಿಯಲ್ಲಿ ಬಂದಿದ್ವಿ, ಮನೆ ಕೀನು ತೊಗೊಂಬಂದಿರಲಿಲ್ಲ. ಸರಿ ಬೇಡ, ಹೊರಡ್ತೀನಿ ಅಂತ. ಮಂಜುಗೂ ಬಾಕ್ಸ್ಗೆ ಹಾಕ್ಕೊಂಡು ಹೋಗು, ನೀನು ಮಧ್ಯಾಹ್ನಕ್ಕೂ ಹಾಕ್ಕೊಂಡು ಹೋಗು ಅಂತಂದ್ಬಿಟ್ಟು ಆಂಟಿ ಪಲಾವು, ರಸಮು, ಕಡಲೆ ಉಸ್ತಿ ಎಲ್ಲ ಹಾಕ್ಕೊಟ್ರು. ಬೇಡ ಅಂದರೂ ಬಿಡಲೇ ಇಲ್ಲ ಆಂಟಿ.
ಎಲ್ಲ ಹಾಕ್ಕೊಟ್ರು, ಎತ್ಕೊಂಡು ಬಂದೆ. ಇರೋಣ ಅಂತ ಅಂದ್ಕೊಂಡೆ ನಾನು ಕೂಡ. ಬಟ್ ಮನೆ ಕೀ ಚಿಕ್ಕಮ್ಮ ಬಿಡ್ತೀನಿ ಅಂದರು. ಬಟ್ ಮನೆ ಕೀ ಒಂದೇ ಇತ್ತು. ಮಂಜು ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಮತ್ತೆ ಬರೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಬಂದುಬಿಟ್ವಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು. ಬೈ ನೀಟಾಗಿ ಬರೀ ಬೈ. ಬಂದ್ವಿ ಮಗನ ಸ್ಕೂಲ್ ಬಿಟ್ಬಿಟ್ಟು ಬಾಕ್ಸ್ ಕೊಟ್ಟು ಮಂಜುಗೂ ತೊಗೊಂಡು ಇರು ಅಂದರು ಆಂಟಿ. ಅಲ್ಲಿ ಮತ್ತೆ ಗಾಡಿ ಮನೆ ಕೀ ಒಂದೇ ಇತ್ತು, ಅದಕ್ಕೆ ಮತ್ತೆ ಮಂಜು ಬಂದೆ ಚಿಕ್ಕವಾಗ ಬಿಡ್ತಾರೆ ಇರು ಅಂದರು. ಬರೋಷ್ಟು ಲೇಟ್ ಆಗುತ್ತೆ, ಬೀಗ ಇರಲಿಲ್ವಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಊಟ ಆಗೋಯ್ತು, ಬೆಳಗ್ಗೆ ಊಟ. ಈಗ ಅತ್ತೆ ಬಂದಿದ್ದಾರಂತೆ ಚಿಕ್ಕಮ್ಮ ಮನೆಗೆ, ಅಲ್ಲಿಗೆ ಹೋಗೋಣ ಅಂತ. ಅಮ್ಮ ಬರ್ತೀನಿ ಅಂದರು, ನಡ್ಕೊಂಬರ್ತೀನಿ ಅಂತ. ಯಾರು ಕರ್ಕೊಂಬರ್ಸಿ ಚಿಕ್ಕಪ್ಪ ಸ್ಕೂಲಿಗೆ ಹೊಟ್ಟೋಗಿದ್ದಾರಂತೆ, ಯಾರೂ ಇಲ್ಲಂತೆ. ಸೊ ನಡ್ಕೊಂಬರ್ತೀನಿ ಅಂದರು, ತುಂಬ ದೂರ ಇದೆ. ಅದಕ್ಕೆ ಏನು ನಡ್ಕೊಬರ್ತೀಯ, ನಾನೇ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿದ್ದೀನಿ. ಬರೀ ಓಡಾಡೋದೇ ಆಯ್ತು, ಏನು ಕೆಲಸ ಮಾಡಿದ್ರೆ ಅವತ್ತು ಮಿಷನ್ ನಾನು ಬಟ್ಟೆ ಹಾಕ್ತೀನಿ ಅಷ್ಟೇ. ಎಲ್ಲ ಹಲೋ, ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಅಲ್ಲಿ ಚಿಕ್ಕಮ್ಮ ಮನೆಗೆ ಹೋದೆ ಅಲ್ಲ, ಅತ್ತೆಂಗೆ ಕರ್ಕೊಂಡು ಮನೆಗೆ ಬಂದೆ. ಬಂದಮೇಲೆ ಸ್ವಲ್ಪ ಕೂತು ಮಾತಾಡ್ಕೊಂಡಿದ್ವಿ, ಇಬ್ಬರು ಕೂಡ ಬಂದಿದ್ದರು ಅಮ್ಮ ಮನೆಗೆ. ನಾನು ವಿಡಿಯೋ ಮಾಡಿಲ್ಲ, ಬಂದಿರು ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಇವಾಗ ಜಸ್ಟ್ ಕರ್ಕೊಂಡೋಗಿ ಬಿಟ್ಟು ಬಂದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿಲ್ಲ, ಮುಖ ತೊಳ್ದು ಹಂಗೆ ಹೋಗ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅದು ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆದೆ. ಇವಾಗ ಒಂಚೂರು ನೋಡ್ಬೋದು ಹಿಂಗಾಗಿದೆ ಅಂದ್ಬಿಟ್ಟು ಫುಲ್ ಕಬೋರ್ಡೆಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಫುಲ್ ಮೆಸ್ಸಿ ಆಗಿದೆ. ಮೊನ್ನೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಏನು ಚೆನ್ನಾಗಿ ನಿದ್ದೆ ಮಾಡಿದೆ ಆಗಲೇ, ಇವಾಗ ನಿದ್ದೆ ಬರಲಿಲ್ಲ. ಒಂದು ವಿಡಿಯೋ ಶೂಟ್ ಮಾಡೋದಿತ್ತು, ಅದೆಲ್ಲ ಮಾಡಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಮೊನ್ನೆ. ಮತ್ತೆ ಅದೆಲ್ಲ ಆಗಿದೆ ಮೆಸ್ಸಿ, ಬಟ್ ಇಟ್ಸ್ ಓಕೆ. ಅದನ್ನೊಂಚೂರು ಕ್ಲೀನ್ ಮಾಡ್ಕೊಬಿಡೋಣ ಇವತ್ತು ಅಂತ. ಬ್ಲೌಸ್ಗಳಂತೂ ಫುಲ್ ಎಲ್ಲ ಹೆಂಗಂದ್ರೆ ಹಂಗೆ ಕಿತ್ತಾಕಿದ್ದೆ, ಅದಕ್ಕೆ ಅದನ್ನೆಲ್ಲ ಮಡ್ಚ್ಕೊಳ್ಳೋಣ ಅಂತ. ಹಂಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ಬೇಡ, ಇಲ್ಲಾಂದರೆ ಹಂಗೆ ಇದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೀಗಾಗುತ್ತೆ. ಎಲ್ಲ ಮಡ್ಚಿದ್ದೀನಿ. ನಾನೇನು ಡಿಸೈನ್ಸ್ ಎಲ್ಲ ಏನು ತೋರಿಸಿದ್ದೀನಿ ಆಲ್ರೆಡಿ, ಬ್ಲೌಸ್ ಡಿಸೈನ್ಸು. ಸೊ ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೊಬಿಡೋಣ ಇವಾಗ ಅಂತ ಮಡ್ಚಿಟ್ಬಿಟ್ಟು. ಮಗ ಕೂಡ ಬರೋ ಟೈಮ್ ಆಯ್ತೀನಿ, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ ಅವ್ನು ಬರೋಕ್ಕೂ. ಮಳೆ ಹನಿ ನಿಂತಾ ಇದೆ. ಸೊ ಬನ್ನಿ, ಇಲ್ಲಿ ಬ್ಲೌಸ್ಗಳ ಡಿಸೈನ್ ಎಲ್ಲ ಏನು ತೋರಿಸಿಲ್ಲ. ಆಲ್ರೆಡಿ ನಾನು ಅವಾಗ ಬ್ಲೌಸ್ ಡಿಸೈನ್ಸ್ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕಬೋರ್ಡಲ್ಲಿ ಫಸ್ಟ್ ನೀಟಾಗೆಲ್ಲ ಒರೆಸ್ಕೊಂಡ್ಬಿಟ್ಟು ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಮಾಡಿದ್ದೀನಿ ಗೊತ್ತಾ, ಕೆಳಗಡೆ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ ಏನಾದರೂ ಹಾಕ್ತಾರಲ್ಲ, ನಾನು ಸಿಲ್ಕ್ ಸ್ಯಾರೀಸ್ ಎಲ್ಲ ನ್ಯೂಸ್ ಪೇಪರ್ ಏನು ಹಾಕಲ್ಲ, ಬಟ್ಟೆ ಹಾಕಿದೆ ನೀಟಾಗೆಲ್ಲ ಮಡಿಸಿ ಇಡ್ತಾಯಿದ್ದೀನಿ. ಆಮೇಲೆ ನೆನಪಾಯಿತು ಬಟ್ಟೆ ಇಲ್ಲೇ ಇದೆಲ್ಲ ಅಂತ, ಮತ್ತೆ ಎಲ್ಲ ತೆಗೆದು ಮತ್ತೆ ಇಟ್ಟೆ. ಹೀಗೆ ತುಂಬ ಈ ಹೊಲಿಸ್ದೇ ಇರೋವಂಥ ಬ್ಲೌಸ್ ಪೀಸ್ಗಳೆಲ್ಲ ಇದೆ, ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮತ್ತು ಮೊನ್ನೆ ಯಾವುದೋ ಒಂದು ಬ್ಲೌಸ್ ಹುಡ್ಕೋಕ್ಕೆಲ್ಲ ತೆಗೆದ್ಬಿಟ್ಟು ಹಂಗೆ ಅಲ್ವಾ ಅರ್ಜೆಂಟಿಗೆ ಎಲ್ಲ ಕಿತ್ತಾಕ್ಬಿಡ್ತೀವಿ. ಅದಕ್ಕೆ ಎಲ್ಲ ಮಾಡಿಸ್ಕೊಳ್ಳೋಣ, ಒಂದೇ ದಿವಸ ಎಲ್ಲ ಮಾಡಬೇಕಂದ್ರೆ ಆಗಲ್ಲ. ಮೊನ್ನೆ ಹಸ್ಬೆಂಡ್ ಫ್ರೀ ಇದ್ದಾಗ ಒಂದಷ್ಟು ಬಟ್ಟೆಗಳನ್ನ, ಡ್ರೆಸ್ಗಳು, ಟಾಪ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಒಂಚೂರು ಡೈಲಿ ವೇರ್ದು ಬಟ್ಟೆಗಳದಿತ್ತು, ಅದೊಂಚೂರೆಲ್ಲ ಮಡ್ಚ್ಕೊಂಡೆ. ಅದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇದೊಂಚೂರು ಬ್ಲೌಸ್ಗಳನ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ಗಳನ್ನ ಮಾಡ್ಕೋದು. ನಾನು ಹಿಂಗೆ ಇಟ್ಕೋತೀನಿ, ನಾನು ಯಾವುದು ಈ ಬಾಕ್ಸ್ಗಳೆಲ್ಲ ಏನು ತೊಗೊಂಡಿಲ್ಲ, ಜಿಪ್ ಕವರ್ಸ್ ಎಲ್ಲ ಏನು ಹಂಗೆ ಇಟ್ಕೋತೀನಿ. ಹಾಗೆ ನಿನ್ನೆ ರಾತ್ರಿ ಅಂತೂ ಸಖತ್ತು ಪೇಯ್ನ್ ಬರ್ತಾಯಿತ್ತು. ಎಷ್ಟು ಪೇಯ್ನ್ ಅಂದರೆ ನಂಗೆ ನಿಜ ಒಂಥರ ಭಯ ಅನಿಸ್ಬಿಟ್ಟಿದ್ದು. ಹಸ್ಬೆಂಡ್ ಹೇಳ್ತಾರೆ, ಯೂಶ್ವಲಾಗಿ ನಾನು ಗೋಬಿ ತಿನ್ನೋದೇ ಇಲ್ಲ. ಅಂದರೆ ಗೋಬಿ ಅಂತಂದರೆ ಮಶ್ರೂಮ್ ಮಂಚೂರಿ, ಪನ್ನೀರ್ ಮಂಚೂರಿ ಈ ಥರ ತಿಂತೀವಿ. ಗೋಬಿನ ಮನೇಲೇ ಮಾಡ್ಕೊಂಡು ತಿಂದರೆ ಓಕೆ, ಬಟ್ ಔಟ್ಸೈಡೆಲ್ಲ ತುಂಬ ಹುಳ ಎಲ್ಲ ಇರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಲ್ಲ. ಮತ್ತು ತುಂಬ ಫುಡ್ ಕಲರ್ಸ್ನೆಲ್ಲ ಯೂಸ್ ಮಾಡ್ತಾರೆ ಗೋಬಿಗೆ ಅಂತ ಎಲ್ಲ ಕೇಳಿದ್ದೀವಲ್ಲ, ಗೊತ್ತಿದೆ. ಬಟ್ ತಿಂತಾನೇ ಇರಲಿಲ್ಲ ನಾವು. ಬಟ್ ಯಾವಾಗ ಹೋದರೆ ನಂಗೆ ಮೊನ್ನೆಯಿಂದ ತುಂಬ ಆಸೆ ಆಗ್ತಾಯಿತ್ತು ಗೋಬಿ ತಿನ್ನಬೇಕು ಅಂತ. ನಾನು ಮನೇಲೇ ಮಾಡೋಣ ಅಂತ ಎಲೆಕೋಸು ಕೂಡ ತೊಗೊಂಬಂದೆ, ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಸರಿ ಬೇಡ ಗೋಬಿ ತಿನ್ನಬಾರ್ದು ಔಟ್ಸೈಡ್ ಅಂದ್ಕೊಂಡೇ ಇದೆ. ಬಟ್ ಇವತ್ತು ಅಂಗಡಿಯಲ್ಲಿ ಕೂತಿದ್ನಲ್ಲ, ಮಳೆ ಬೇರೆ ಬರ್ತಾಯಿತ್ತು ಇವತ್ತಲ್ಲ, ನಿನ್ನೆ ಮಳೆ ಬೇರೆ ಬರ್ತಾಯಿತ್ತಲ್ಲ. ಸೊ ಯಾಕೆ ಆಗಲಿ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಮಂಜು ತಿನ್ನೋದೇ ಇಲ್ಲ. ಅವರು ಹಸ್ಬೆಂಡ್ಗಂತೂ ಆಗೋದೇ ಇಲ್ಲ ಗೋಬಿ. ಅವ್ರು ಹೆಂಗೆ ಕ್ಲೀನ್ ಮಾಡ್ತಾರೆ ನಾನು ನೋಡಿದ್ದೀನಿ, ನಾನು ತಿನ್ನಲ್ಲ ಅಂತಾರೆ. ಅದಕ್ಕೆ ಮಶ್ರೂಮ್ ಮಂಚೂರಿ ಚಿಲ್ಲಿನೂ ಆರ್ಡ್ರ್ ಮಾಡಿದ್ದೆ, ಅದನ್ನೆಲ್ಲ ತಿಂದೆ. ನಾನು ಆ್ಯಕ್ಚುಲಿ ಗೋಬಿನ ಒಂದು 3 ಪೀಸ್ ಇಲ್ಲ 4 ಪೀಸ್ ತಿಂದಿರ್ತೀನಿ ಅಷ್ಟೇ, ಜಾಸ್ತಿನೂ ತಿಂದಿಲ್ಲ. ಅದು ಏನಕ್ಕೆ ಪೇಯ್ನ್ ಬಂತಂತನೂ ಗೊತ್ತಿಲ್ಲ, ಸಖತ್ ಪೇಯ್ನ್ ಬಂದುಬಿಡ್ತು. ಹಸ್ಬೆಂಡ್ ಅಂತೂ ಬೈತಾಯಿದ್ರು, ನೀನು ತಿನ್ಬೇಡ ಅಂದರೆ ತಿಂತೀಯ, ಅದಕ್ಕೆಲ್ಲ ಸಾಸ್ಗಳು ಮತ್ತು ಟೇಸ್ಟಿಂಗ್ ಪೌಡ್ರ್ಗಳು ಮತ್ತು ಅದು ಏನೇನು ನೀಟಾಗಿ ಕ್ಲೀನ್ ಮಾಡಿರಲ್ಲ ಅವರು. ಇಂಥ ಟೈಮಲ್ಲೆಲ್ಲ ಹೆಂಗಂದರೆ ಹಂಗೆ ತಿಂತೀಯ, ಹೆಂಗಂದರೆ ಅವ್ನು ಕುತ್ಕೋತೀಯ ನೀನು. ನಾನು ತುಂಬ
ಅಂದರೆ ನಿಧಾನ ಆ ಥರ ಇಲ್ವಲ್ಲ, ಆ ಥರ ಬೈತಾಯಿದ್ರು. ರಾತ್ರಿ ಎಲ್ಲ ನಿಜ ಭಯ ಆಗ್ಬಿಟ್ಟಿದೆ, ನಿದ್ದೆನೇ ಬಂದಿಲ್ಲ. ಆಲ್ಮೋಸ್ಟ್ ಒಂದು 2 ಗಂಟೆ 3 ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ ನನಗೆ. ಭಯ ಅಲ್ವಾ, ಏನೇನೋ ಮಾಡಿದೆ, ಜೀರಿಗೆ ಅದು ಇದು ಎಲ್ಲ ಕುದಿಸ್ಕೊಂಡು ಕುಡಿದೆ, ಏನು ಮಾಡಿದ್ರು ಕಡಿಮೆನೇ ಆಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಹಸ್ಬೆಂಡ್ ಮಸಾಜ್ ಮಾಡ್ತಾಯಿದ್ರು ಆ ಪ್ಲೇಸಲ್ಲೇ. ಸೊ ಆಮೇಲೆ ಒಂದು ಸ್ವಲ್ಪ ಸರಿ ಹೋಯಿತು. ನಿಜ ಹೇಳ್ತಾಯಿನಿ, ಪ್ರೆಗ್ನೆನ್ಸಿ ಮಾತ್ರ ಎಲ್ಲೂ ಔಟ್ಸೈಡ್ ಏನೂ ತಿನ್ನಬೇಡಿ. ಯಾವಾಗ ಏನಕ್ಕಾಯಿತು ಅಂತ ಗೊತ್ತಿಲ್ಲ, ಬಟ್ ಮೈಂಡೆಲ್ಲ ಅದರಲ್ಲೇ ಇರುತ್ತೆ. ಈ ಗೋಬಿ ಪಾನಿಪುರಿ ಇದೆಲ್ಲ ಏನೂ ತಿನ್ನಬಾರ್ದಪ್ಪ, ಆಚೆ ಎಲ್ಲದನ್ನೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಅನಿಸ್ಬಿಟ್ಟಿದೆ. ಅದು ಏನಾಯಿತು, ಮೊನ್ನೆ ಮಸಾಲೆ ಪುರಿ ಬೇರೆ ತಿಂದಿದ್ದೆಲ್ಲ ಔಟ್ಸೈಡ್ದೆ, ನಿನ್ನೆ ಗೋಬಿ ತಿಂದೆ. 2 ಡೇಸ್ ಕಂಟಿನ್ಯೂಸ್ ಆಗಿ ತಿಂದೆಲ್ಲ, ಅದಕ್ಕೇನೋ ಏನೋ ಗೊತ್ತಿಲ್ಲ. ಮತ್ತು ಬೆಳಗ್ಗೆ ಅದೆಲ್ಲ ಅಷ್ಟರಲ್ಲಿ ಸರಿ ಹೋಗಿತ್ತು, ಪುಣ್ಯಕ್ಕೆ ಅದೇ ಒಂದು ಖುಷಿ. ಪಾಪ ಹಸ್ಬೆಂಡು ಒಬ್ಬರೇ ಕಸ ಗುಡಿಸಿದ್ರು. ನಾನೇ ಕಸ ಗುಡಿಸ್ಕೊಡ್ತೀನಿ, ನೀನು ಗುಡಿಸ್ಬೇಡ, ರಾತ್ರಿ ಎಲ್ಲ ನೋವು ಅಂತಿದೆ, ಮಾಡೋದೆಲ್ಲ ಮಾಡ್ತೀಯಾ, ಆಮೇಲೆ ಅದು ನೋವು ಇದು ನೋವು ಅಂತ ಹೇಳ್ತೀಯಾ, ಏನು ಮಾಡಬೇಡ ನೀನು, ಆರಾಮಾಗಿರು ಅಂತ ಹೇಳ್ತಾಯಿದ್ರು. ಅಪ್ಪ ಮಾಡೋದಕ್ಕೆಲ್ಲ ಏನು ನೋವಲ್ಲ, ನಂಗೆ ಮಾಡಿಲ್ಲ ಅಂದರೆ ಮತ್ತೆ ನೋವು ಒಂಥರ ಆಗ್ತಾ ಇರುತ್ತೆ, ನೀವು ಸುಮ್ಮನಿರಿ ಅಂತ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಏನೋಪ್ಪ, ಏನಕ್ಕಾಗುತ್ತೋ ಏನೋ, ಏನಾದ್ರೂ ನಮ್ಗೆ ಅದಕ್ಕೆ ಆಯಿತು ಅಂತ ಅನಿಸ್ತಾ ಇರುತ್ತಲ್ಲ. ಅದು ಹೇಳಿದ್ರು, ಮನೆಯೆಲ್ಲ ಏನು ಓಡಿಸ್ಬೇಡ, ಆರಾಮಾಗಿರಿ ಇವತ್ತು ಅಂತ. ಸರಿ ಆಯಿತು, ಏನೂ ಮಾಡಲ್ಲ ಬಿಡಿ ಅಂತ ಹೇಳಿದ್ದೀನಿ. ಏನೋ ಒಂಥರ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸೀರಿಯಸ್ಲಿ ನಾನು ಹೇಳೋದು, ಏನೂ ಔಟ್ಸೈಡ್ ತಿನ್ನಬೇಡಿ, ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ನಾನು ಅದೇ ಅನ್ಕೋತಾ ಇದ್ದೀನಿ, ಏನಾದರೂ ಆಗಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬಿಡೋಣ, ಇನ್ಮೇಲೆ ಆಚೆ ಏನು ತಿನ್ನೋದು ಬೇಡ ಅನ್ನೋ ಥರ. ನಮಗೊಬ್ಬರಿಗೆ ಆದರೆ ಓಕೆ, ಒಂದು ಮಗು ಇದೆ ನಮ್ಮಲ್ಲಿ ಅಂತಂದಾಗ ಏನೋ ತಿಂದು ಹಿಂಗಾಯಿತು ಅಂತಂದರೆ ಒಂಥರ ಭಯ ಅಲ್ವಾ. ಸೀರಿಯಸ್ಲಿ ಸಖತ್ ಭಯ ಅನಿಸ್ಬಿಟ್ಟಿದ್ದು ನನಗಂತೂ. ಹಸ್ಬೆಂಡ್ ಅಂತೂ ಹೆಂಗೆ ಬೈತಿದ್ರು ಅಂದರೆ, ಇನ್ನೊಂದ್ಸತಿ ಗೋಬಿ ನೀನು ಅಂತ ರಾತ್ರಿ ಎಲ್ಲ ಅದೇ ಬೈಕೊಂಡೇ ಮಸಾಜ್ ಮಾಡಿದ್ರು. ಹೆಂಗೋ ಸರಿ ಹೋಯ್ತಲ್ಲ ಸದ್ಯಕ್ಕೆ, ಅದೇ ಪುಣ್ಯ. ಗೊತ್ತಿಲ್ಲ ಗೋಬಿ ತಿಂದಿದ್ದಕ್ಕೆ ಬಂತು ಅಥವಾ ಏನಾದರೂ ಕಚ್ಚಿಟ್ಕೊಂಡಂಗಾಗಿತ್ತು. ಸಂಜೆಗೆ ನೋವ್ತಿತ್ತು, ಮಲ್ಕೊಂಡಿದ್ದಕ್ಕೆ ಸರಿ ಹೋಗ್ತಿತ್ತು. ರಾತ್ರಿ ಮಲ್ಕೊಂಡು ನೋವುದಾಯಿತು, ಕೂತ್ಕೊಂಡು ನೋವ್ತಿತ್ತು, ಹಂಗಾಗ್ಬಿಟ್ಟಿತ್ತು. ಮರ್ಚಿದಾಯಿತು, ಅದೆಲ್ಲ ಸ್ವಲ್ಪ ಮಡ್ಚ್ಕೊಂಡೆ. ಅಂದರೆ ಏನದು ಬ್ಲೌಸ್ ಪೀಸ್ಗಳು, ಸಿಲ್ಕ್ ಸ್ಯಾರಿ ಬ್ಲೌಸಸ್ ಅಂತ ಫುಲ್ ಎಲ್ಲ ಕಚಾಪಿಚಿ ಆಗಿಬಿಟ್ಟಿತ್ತು. ಅದೇನಾಗಿತ್ತು, ಸ್ಟಿಚಿಂಗ್ ಕೊಡೋದೊಂದು ಬ್ಲೌಸ್ಗಳಿತ್ತು, ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದರಲ್ಲೂ ಕಿತ್ತಾಕ್ಬಿಟ್ಟಿದ್ದೀನಿ, ಅದು ಕಿತ್ತಾಕ್ಬಿಟ್ಟಿದ್ದೀನಿ. ಅದಕ್ಕೆ ಒಂದೊಂದೇ ಮಡ್ಚ್ಕೊಳ್ಳೋಣ ಅಂತ ಮೊನ್ನೆ ಇದು ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಡ್ರೆಸ್ಗಳು, ಪ್ಯಾಂಟ್ಸು ಇದೆಲ್ಲ ಸಪ್ರೇಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಮತ್ತು ಡೈಲಿ ಯೂಸ್ದೆಲ್ಲ ಇತ್ತು ಸ್ವಲ್ಪ, ಅದೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡೆ. ಆವಾಗಲೇ ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡೋಣ, ಹಂಗೆ ಇದ್ಬಿಡ್ತೀನಿ ಅಂತ ಅದೊಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬ್ಲೌಸಸ್ ಮಾತ್ರ ಕ್ಲೀನ್ ಮಾಡಿದ್ದೀನಿ. ಸ್ಯಾರೀಸ್ ಎಲ್ಲೂ ತೆಗಿಯೋಕೆ ಹೋಗಿಲ್ಲ. ಸ್ಯಾರೀಸ್ ತೆಗೆದ್ರೆ ತುಂಬ ಟೈಮ್ ಆಗುತ್ತೆ. ಮಗ ಬೇರೆ ಬರೋ ಟೈಮ್ ಆಯಿತು, ಅದಕ್ಕೆ ಕಣ್ಣಲ್ಲೇನೋ ಹೋಗ್ಬಿಟ್ಟಿದೆ. ಮಗ ಬೇರೆ ಬರೋ ಟೈಮ್ ಆಯಿತು, ಅದಕ್ಕೆ ನಾಳೆ ಮಾಡ್ಕೊಳ್ಳೋಣ, ಒಂದೇ ಸತಿ ಬೇಡ ಎಲ್ಲದನ್ನು ಅಂತ. ಆ್ಯಕ್ಚುಲಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗ್ಬಿಟ್ಟು ಮಲ್ಗಡ ಅಂತ ಬಂದಿದ್ದು. ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಚಿಕ್ಕಮ್ಮ ಮನೆಯಿಂದ ಬಂದಲ್ಲ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದೆ. ಒಂಚೂರು ವೀಡಿಯೋ ಮಾಡೋದಕ್ಕೆ ಅದನ್ನ ಮಾಡಿಕೊಂಡೆ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ. ಅತ್ತೆ ಬಂದರು ಅಂತ ಫೋನ್ ಮಾಡೋದಲ್ಲ, ಹೋದೆ. ಆಮೇಲೆ ಅಮ್ಮ ಹತ್ರ ಸ್ವಲ್ಪ ಮಾತಾಡ್ಕೊಂಡಿದ್ದು. ಇರಿ ಅಂದೆ, ಅಮ್ಮ ಪಾಪುಗೆ ಇಂಜೆಕ್ಷನ್ ಹಾಕ್ಸಿದ್ರಂತೆ, ಗಲಾಟೆ ಮಾಡ್ತಿರ್ತಲ್ಲ ಅಂದ್ಬಿಟ್ಟು ಅಮ್ಮ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟು ಬಂದು. ಇವತ್ತು ತುಂಬ ಸತಿ ಹತ್ತಿ ಹಿಡಿದ್ಬಿಟ್ಟಿದ್ದೀನಿ, ಅದೊಂದು ಸ್ವಲ್ಪ ಸುಸ್ತು ಅನಿಸ್ತಾ ಇದೆ. ಒಂದು 3 ಟೈಮ್ಸ್ ಆಯಿತು ಇವಾಗ ಆಲ್ರೆಡಿ. ಮಗನ ಕರ್ಕೊಂಬರಕೋದ್ರೆ ಮತ್ತೆ ಜಾಸ್ತಿ ಹತ್ತಿ ಹಿಡಿದ್ಬಿಟ್ಟಿದ್ದೀನಿ. ಅಮ್ಮ ಹೋಗ್ತೀನಿ ನಡ್ಕೊಂಡು ಅಂದರು. ಪಾಪ ಅಲ್ಲಿ ತನಕ ನಡ್ಕೊಂಡು ಹೋಗ್ತಾರೆ ಅಂತ ಹಂಗೆ ಗಾಡಿಯಲ್ಲಿ ಕರ್ಕೊಂಡು ಹೋದೆ. ಅವಾಗಲೇ ಅಷ್ಟು ಬರೋವಾಗ ನಡ್ಕೊಂಬರ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತ ಹೋಗಿದ್ದು. ಹಂಗಾಯಿತು. ಹಾಗೆ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ನಿನ್ನೆ ಅಮ್ಮ ಬಂದು ಹೋದ್ರಲ್ಲ, ಬಂದೋದಾಗಿಂದ ಯಾಕೋ ತುಂಬ ಬೇಜಾರು ಅನಿಸ್ತಿದೆ. ಅಮ್ಮ ಬಂದರೆ ಯೂಶ್ವಲಾಗಿ ಇರ್ತಿದ್ರು, ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ. ನಮ್ಮ ತಮ್ಮನಿಗೆ ಹುಷಾರಿಲ್ಲ, ಇಂದು ಬೇರೆ ಆಷಾಢಕ್ಕೆ ಹೋಗಿದ್ದಾಳಲ್ಲ, ಅವನು ಆಫೀಸ್ಗೆ ಹೋಗ್ಬೇಕು ಡೈಲಿ. ಅವನಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಭಯ ಅಂತ ಅನಿಸ್ತಿಲ್ಲ. ಇವಾಗ ಆಫೀಸ್ಗೆ ಹೋಗ್ತಾನಲ್ಲ, ಬೆಳಗ್ಗೆ ಹೋಗೋಷ್ಟರಲ್ಲಿ ಟಿಫನ್ ರೆಡಿ ಇರಬೇಕು, ಆ ಥರ ಆಗುತ್ತೆ. ಸೊ ಅದಕ್ಕೆ ಅಮ್ಮ ಹೊರಟ್ರು. ಅಮ್ಮ ಹೋದಾಗಿಂದ ಅದೇ ಅನಿಸ್ತದೆ, ಅಮ್ಮನ ಮನೆಗೆ ಹೋಗೋಕ್ಕಾಗ್ತಿಲ್ವಲ್ಲ, ಅಮ್ಮನ ಜೊತೆ ಇರಬೇಕು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಥರ. ಅಮ್ಮ ಇಲ್ಲಿ ಬಂದಿದ್ದರೆ ಅಷ್ಟೊಂದು ಅದು ಏನು ಹೇಳ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಮ್ಮ ಮನೆ ಇದ್ದಾಗ ನಾವು ಅದೊಂದು ಸ್ವಲ್ಪ ಕೆಲಸ ಮಾಡೋದು ಅದು ಇದು ಮಾಡೇ ಮಾಡ್ತೀವಿ. ಸೊ ಅಮ್ಮನ ಮನೆಗೆ ಹೋದ್ರೆ ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಬೇಕು, ಅಮ್ಮನ ಹತ್ರ ಏನೇನು ಬೇಕು ಅದೆಲ್ಲ ಮಾಡಿಸ್ಕೊಂಡು ತಿನ್ನಬೇಕು ಅನ್ನೋ ಥರ ಅನಿಸ್ತಿದೆ. ಬಟ್ ಯಾಕೋ ಹೋಗೋಕ್ಕೆ ಆಗ್ತಿಲ್ಲ, ಏನು ಮಾಡೋದೋ ಗೊತ್ತಾಗ್ತಾನೆ ಇಲ್ಲ. 2 months ಆಯಿತು ಅನ್ಸುತ್ತೆ ಅಮ್ಮನ ಮನೆಗೆ ಹೋಗಿ. 3 months ಆಗೋಯ್ತು. ಅಮ್ಮನೂ ಅದೇ ಹೇಳ್ತಿದ್ರು, ಬಾ ಎಷ್ಟು ದಿವಸ ಆಯಿತು ಬಂದು ಇರೋದೇ ಇಲ್ಲ. ತಮ್ಮ ಅದೇ ಹೇಳ್ತಿದ್ದಂತೆ, ಎಷ್ಟು ದಿವಸ ಆದಂಗಿದೆ ಅಮ್ಮ ಅವಳು ಬಂದು ಬರೋಕ್ಕೆ ಹೇಳು ಅಂತ. ಬಟ್ ಓಕೆ ಆಗ್ತಿಲ್ಲ. ನಾನು ಲಾಸ್ಟಲ್ಲಿ ಟೈಮಲ್ಲೇ ಹೇಳಿದ್ನಲ್ಲ, ಹಸ್ಬೆಂಡ್ ಬ್ಯುಸಿ ಇದ್ದರು. ಅವರು ಫುಲ್ 3 months, ಜೂನ್ ಫುಲ್, ಮಾರ್ಚ್, ಮೇ, ಜೂನ್ ಫುಲ್ ಬ್ಯುಸಿ ಇರ್ತಾರೆ ಅವ್ರು ಯಾವಾಗಲೂ. ಅಂದರೆ ಸಂಡೇನೂ ಶಾಪ್ ಓಪನ್ ಮಾಡ್ತಾರಲ್ಲ, ಸೊ ಫುಲ್ ಬ್ಯುಸಿ. ಅಲ್ಲಿಗೂ ಅಮ್ಮವರೇ ತುಂಬ ಸತಿ ಬಂದಿದ್ದಾರೆ, ಬಟ್ ಅಲ್ಲಿ ಹೋಗಿರೋದೇ ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಏನಾದರೂ ಒಂದು ಫಂಕ್ಷನ್ ಇರುತ್ತೆ ಸಂಡೇ, ಅಲ್ಲಿ ಹೋಗೋದು. ನಾವು ಹೋಗೋಣ ಅಂದರೆ ಅವರಿರಲ್ಲ, ಅವ್ರು ಹೋಗೋವಾಗ ಅವರಿದ್ದಾಗ ನಮಗೇನೋ ಒಂದು ಕೆಲಸ ಇರುತ್ತೆ. ಹಿಂಗೆ ಅಂದರೆ ತಂಗಿ ಬರ್ಡೇಗೆ ಹೋದಾಗ ಅಮ್ಮವರೇ ಒಂದು 2 times ಬಂದಿದ್ರು ಇಲ್ಲಿಗೆ.
ಅಲ್ಲೇ ಹೋಗಿರ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ನೋಡೋಣ. ಇನ್ನು ಇವಾಗ ಮಗನಿಗೆ ಫೆಸ್ಟಿವಲ್ ಸ್ಟಾರ್ಟ್ ಆದಾಗಿಂದ ಟ್ಯೂಷನ್, ಸಂಡೇನೂ ಟ್ಯೂಷನ್ ಇರುತ್ತೆ. ಎಲ್ಲ ಓದಿಸಿ ಕರ್ಕೊಂಡು ಹೋಗೋಣ ಅಂದರೂ ಸಂಡೇ ಟ್ಯೂಷನ್ ಇರುತ್ತೆ. ಮಗ ಬಂದ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಮಗ ಬಂದ, ವಿಡಿಯೋ ಎಂಡ್ ಮಾಡಿಬಿಡೋಣ, ಆಮೇಲೆ ಮತ್ತೆ ಇದಾಗಿದೆ ಅಂದ್ಬಿಟ್ಟು ಹಂಗೆ ಬಂದೆ. ಹಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು ಗೊತ್ತಾಗ್ತಲ್ಲ. ಇವನು ಟ್ಯೂಷನ್ ಇಲ್ಲ ಅಂದರೆ ಅಟ್ಲೀಸ್ಟ್ ಹೋಗ್ಬೋದು. ಒಂದಿನ ಹೋಗಿ ಬರೋದಂದರೆ ಅಷ್ಟು ಚೆನ್ನಾಗಿರಲ್ಲ. ಸ್ಯಾಟರ್ಡೇ ನೈಟ್ ಫುಲ್ ಟ್ಯೂಷನ್ ಇರುತ್ತೆ, ನೈಟ್ ಬರ್ತಾನೆ. ಮತ್ತು ಮಂಡೇ ಸಂಡೇ ಹೋದರೆ ಮತ್ತೆ ಈವ್ನಿಂಗ್ ಅಷ್ಟಲ್ಲಿ ಬರಬೇಕು. ನನಗೆ ಅಷ್ಟು ಸಂಬಂಧ ಅನ್ಸಲ್ಲ, ನಾನು ಹೋಗಲೇಬೇಕು. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಏನೂ ಇಲ್ಲ ಅಂತ ಹೇಳಲ್ಲ ಅವ್ರ ಪಾಪ. ಅದೇ ಸಂಡೇ ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು, ಆ ಥರ. ನನಗೆ ಬೇಡ, ಒಂದು 2 ಡೇಸ್ ಇರಬೇಕು ಆರಾಮಾಗಿ ಅಂತ ಅನಿಸ್ಬಿಡು. ಈ ಒಂದು ಟೈಮ್ ಏನಿದೆಯಲ್ಲ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಕೂಡ ಅನಿಸುತ್ತೆ, ಅಮ್ಮನ ಮನೆಗೆ ಹೋಗಬೇಕು, ಒಂದು ಸ್ವಲ್ಪ ದಿವಸ ಇರಬೇಕು, ಆರಾಮಾಗಿ ರೆಸ್ಟ್ ಮಾಡಬೇಕು ಅನ್ನೋ ಥರ. ನನಗೂ ಹಂಗೆ ಅನಿಸ್ತದೆ. ಏನು ಮಾಡೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಏನು ಅಂತ ನೋಡೋಣ. ಈ ರಜೆಗಳಂತೂ ಯಾವುದೂ ಇಲ್ಲ ಅಲ್ಲ, ಯಾವುದೂ ಹಾಲಿಡೇಸ್ ಇಲ್ಲ. ಅದೇ ಹಬ್ಬಗಳಿಗೆ ಬರುತ್ತೆ, ಹಬ್ಬಗಳು ನಮ್ಮನೆಲ್ಲ ಮಾಡಬೇಕು, ಹಿಂಗಾಗುತ್ತೆ. ಏನೂ ಮಾಡೋಕ್ಕಾಗಲ್ಲದೆ ಸ್ಯಾಟರ್ಡೇ ಹೋಗಿ ಸಂಡೇ ಎಲ್ಲ ಇದ್ಬಿಟ್ಟು ಮಂಡೇ ಮಾರ್ನಿಂಗ್ ಬರೋ ಥರ ಒಂದು ದಿವಸ ಹೋಗಬೇಕು. ನನಗಂತೂ ತಲೆ ಕೆಟ್ಬಿಡಿದೆ. ನೋಡೋಣ ಯಾವಾಗ ಹೋಗ್ತೀನಿ. ಇವಾಗ ಇಂದೂ ಇಲ್ಲ, ಇನ್ನೂ ಊರಿಗೆ ಹೋಗಿದ್ದಾಳೆ, ಇಂದೂ ಇರುವಾಗ ಹೋಗೋಣ ಒಂದ್ಸತಿ ಅಂತ. ನೆಕ್ಸ್ಟ್ ವೀಕು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಗಬೇಕು. ಸೊ ಹಬ್ಬಕ್ಕಿನ್ನೂ ಶಾಪಿಂಗ್ ಎಲ್ಲ ಹೋಗ್ಬೇಕಲ್ಲ, ಆವಾಗ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ. ಅಮ್ಮಂತ್ರ ಅದು ಇದು ರೆಸಿಪಿಗಳು ಮಾಡಿಸ್ಕೊಂಡು ತಿನ್ನಬೇಕು ಅಂತ ಆಸೆ. ನೋಡೋಣ ಏನೆಲ್ಲ ಮಾಡ್ತೀನಿ ಏನು ಅಂದ್ಬಿಟ್ಟು. ನಿಮ್ಗೆ ಯಾರಿಗೆಲ್ಲ ಅನಿಸ್ತಿತ್ತು ಈ ಥರ ಅಮ್ಮನ ಮನೆಗೆ ಹೋಗಬೇಕು ಇರಬೇಕು ಅಂತ? ಎಲ್ಲರಿಗೂ ಅನಿಸುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಎಲ್ರಿಗೂ ಅನಿಸುತ್ತೆ. ನನಗಂತೂ ನೆನ್ನೆ ಅಮ್ಮ ಬಂದು ಹೋದಾಗಿಂದ ಅಂತೂ ಇನ್ನೂ ಜಾಸ್ತಿ ಅನಿಸ್ಬಿಟ್ಟು ಹೋಗಬೇಕು, ಒಂದು ಸ್ವಲ್ಪ ದಿವಸ ಇರಬೇಕು ಅಮ್ಮನ ಜೊತೆ ಅನ್ನೋ ಥರ. ಅಮ್ಮನ ಮನೆಗೆ ಹೋದ್ರೆ ಎಲ್ಲರೂ ಬರ್ತಾರಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ನೋಡೋಣ ಏನಾಗಿದೆ ಏನು ಅಂತ. ಇನ್ನು ಮಗನಿಗೆ ಒಂದು ಸ್ವಲ್ಪ ಊಟ ಎಲ್ಲ ಕೊಟ್ಟು, ಊಟ ಅಡುಗೆ ಏನೂ ಮಾಡಿಸ್ತಿಲ್ಲ, ಎಲ್ಲ ಕಳ್ಸಿದ್ರು ಮಂಜುಗೂ ಬಾಕ್ಸ್ಗೆ, ಮಗನ ಬಾಕ್ಸಿಗೆ. ಮಧ್ಯಾಹ್ನಕ್ಕೆ ಪಲಾವು ಬೇಡ ಅಂದ್ರೂ ಬಿಡಲಿಲ್ಲ. ನನಗೂ ಪಲಾವು, ಕಡಲೆ ಉಸ್ಲಿ, ರಸಮ್ ಎಲ್ಲ ಇದೆ. ಸೊ ಅತ್ತೆ ಎತ್ಕೊಂಬಂದಿದ್ರು. ಅತ್ತೆ ಊರಿಗೆ ತೊಗೊಂಡು ಅಂತ ಅತ್ತೆಗೆ, ಅರುಣಾಗೆ, ಮಾವನಿಗೆಲ್ಲ. ಸೊ ಅದರಲ್ಲಿ ಅತ್ತೆ ಪಾಯಸ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಅದನ್ನೇ ತಿನ್ಕೋತಾನೆ ಅವನು. ನಾನು ಪಲಾವೇ ತಿಂದೆ. ಪಾಯಸ ಇದು ಕಡಲೆ ಉಸ್ಲಿ ಎಲ್ಲ ಇದೆ, ಅದನ್ನೇ ತಿನ್ನು ಅಂತ ಹೇಳಿದ್ದೀನಿ. ಹೇಳಿದೆ ಕೈಕಲ್ ಕದ್ಕೊಂಡು ತಿಂತಾ ಇರೋ ಬರ್ತೀನಿ ಅಂತ. ಸೊ ಅದನ್ನೇ ತಿನ್ಬಿಟ್ಟು ಹೋಗ್ತಾನೆ. ರಸಮ್ ಇದೆ, ರಾತ್ರಿಗೂ ಅಡುಗೆ ಮಾಡೋಷ್ಟಿಲ್ಲ, ರಸಮ್ ಇದೆ. ಅದೇ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಷ್ಟೇ. ಅಡುಗೆನೂ ಏನೂ ಮಾಡೋಷ್ಟಿಲ್ಲ ಇವತ್ತು. ಅವನು ಕರ್ಕೊಂಡು ಹೋಗಿ ಟ್ಯೂಷನ್ ಬಿಟ್ಟು ಬಂದು ಪೂಜೆ ಮಾಡಬೇಕು. ಬೆಳಗ್ಗೆ ಗುರುವಾರ ಬೆಳಗ್ಗೆನೂ ಪೂಜೆ ಮಾಡಿಲ್ಲ, ಸ್ನಾನ ಮಾಡಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಡ್ರೆಸ್ ಹಾಕೊಂಡು ಕೊಟ್ಟೋದೆ. ಆಮೇಲೆ ಬಂದಿದ್ದು ಇವಾಗ ಪೂಜೆ ಮಾಡಿ, ತಲೆಗೆ ಸ್ನಾನ ಮಾಡಿಲ್ಲ ಇವತ್ತು. ನಾಳೆ ಆಷಾಢ ಶುಕ್ರವಾರ ಅಲ್ಲ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತಲೆಗೆ ಸ್ನಾನ ಮಾಡಿಲ್ಲಲ್ಲ. ಸೊ ದೇವಸ್ಥಾನಕ್ಕೆ ತಲೆಗೆ ಎಣ್ಣೆ ಇಟ್ಟಿಲ್ಲ, ಮೇಯ್ನ್ ತಲೆಗೆ ಸ್ನಾನ ಮಾಡೋಕ್ಕೆ. ಅದಕ್ಕೆ ನಂಗೆ ತಲೆನೋವು ಬಂದುಬಿಡುತ್ತೆ ತಲೆಗೆ ಎಣ್ಣೆ ಇಡದೆ ಸ್ನಾನ ಮಾಡಿದ್ರೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಇವತ್ತು. ಪ್ರತಿ ಗುರುವಾರ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಇವತ್ತು ಹೋಗೋಕ್ಕಾಗಲ್ಲ. ನೋಡೋಣ ನಾಳೆ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಕೋಲಾರಮ್ಮನ ದೇವಸ್ಥಾನಕ್ಕೆ. ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ. ಅತ್ತೆ ನಿಂಬೆಹಣ್ಣು ದೀಪ ಹಚ್ಬೋದು ಹಚ್ಬಾರ್ದು ನೋಡಮ್ಮ, ಪ್ರೆಗ್ನೆಂಟು ಅಂತ ಹೇಳಿದ್ರು, ಗೊತ್ತಿಲ್ಲ. ಹಂಗೆ ಹೇಳಿದ್ಮೇಲೆ ಯಾಕೆ ಡೌಟ್, ಸುಮ್ಮನೆ ಹಚ್ಚೋದು ಬೇಡ ಅಂತ ಅಂದ್ಕೊಂಬಿಟ್ಟೆ. ಮನೇಲೆ ಪೂಜೆ ಮಾಡೋಣ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಒಂದು ಚಿಕ್ಕ ವ್ಲಾಗ್ ಅನಿಸುತ್ತೆ. ಇನ್ನೇನು ಕೆಲಸ ಇಲ್ಲ ಮಾಡೋಕ್ಕೆ, ನಾನು ವ್ಲಾಗ್ ಮಾಡೋಕ್ಕೂ ಕಂಟಿನ್ಯೂ ಮಾಡೋಕ್ಕೂ ಏನೂ ಇಲ್ಲ. ಅಡುಗೆ ಮಾಡೋಷ್ಟಿಲ್ಲ, ಇನ್ನೇನು ಕೆಲಸನೂ ಇಲ್ಲ. ಪೂಜೆ ಮಾಡೋದಷ್ಟೇ ಇವತ್ತು ಕೆಲಸ. ಮಗನ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡೋದಷ್ಟೇ, ಇನ್ನೇನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿಲ್ಲ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.